ನಿಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಹಿಂದೂ ದೇವಾಲಯ ತಿರುಪತಿ ತಿಮ್ಮಪ್ಪನ ದೇವಾಲಯ. ಯಾಕೆ ತಿರುಪತಿ ತಿಮ್ಮಪ್ಪನ ದೇವಾಲಯಕ್ಕೆ ಅಷ್ಟೊಂದು ಜನ ಹೋಗುತ್ತಾರೆ? ಯಾಕೆ ಅಷ್ಟೊಂದು ಹಣವನ್ನು ದೇವರಿಗೆ ದಾನವನ್ನಾಗಿ ಮಾಡಲಾಗುತ್ತದೆ? ತಿರುಪತಿ ದೇವಸ್ಥಾನಕ್ಕೆ ಧನಾಕರ್ಷಣೆ ಹಿಂದಿನ ಆ ರಹಸ್ಯವಾದರೂ ಏನು ಎಂಬುದರ ಬಗ್ಗೆ ಎಲ್ಲರಿಗೂ ಕುತೂಹಲ ಹುಟ್ಟುವುದು ಸಹಜ. ದೇವಾಲಯದ ಆಕರ್ಷಣೆ ಬಗ್ಗೆ ಹಲವಾರು ಕುತೂಹಲಕಾರಿ, ಅಚ್ಚರಿಯ ಹಾಗೂ ಸ್ವಾರಸ್ಯಕರ ಘಟನಾವಳಿಗಳು ಇವೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿರುಪತಿ ತಿಮ್ಮಪ್ಪನ ಆ ಧನಾಕರ್ಷಣೆಗೆ ನಿಜವಾದ ಕಾರಣ ಏನು ಎಂಬುದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಮಲದ 7ನೇ ಬೆಟ್ಟದ ಮೇಲಿರುವ ತಿರುಪತಿ ದೇವಸ್ಥಾನವು ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧ ಹಾಗೂ ಶ್ರೀಮಂತ ದೇವಾಲಯ. ಅತಿ ಹೆಚ್ಚು ಜನರು ಭೇಟಿ ಕೊಡುವಂತಹ ದೇವಾಲಯ ಕೂಡ. ಆದರೆ ಇಲ್ಲಿಗೆ ಬಂದ ನಂತರ ವೈಕುಂಠದಂತಹ ಭಾವನೆ ಬರುವುದು ಬಹಳ ನಿಗೂಢ. ಇಲ್ಲಿನ ಗಾಳಿಯಲ್ಲಿ ವಿಚ್ಛಿನ್ನ ಭಾವನೆ ಇದೆ. ದೇವರು ನಿಮ್ಮ ಸುತ್ತಲೂ ಇದ್ದಾನೆ ಎನ್ನುವ ಎಲ್ಲೆಡೆ ಭಾಸವಾಗುತ್ತದೆ. ದೇವಾಲಯದಲ್ಲಿ ಸ್ಥಾಪಿಸಲಾದಂತಹ ವೆಂಕಟೇಶ್ವರ ಸ್ವಾಮಿಯು ವಿಷ್ಣುವಿನ ಅವತಾರವೆಂದೇ ನಂಬಲಾಗಿದೆ. ಈ ಕಾರಣದಿಂದಲೇ ತಿರುಮಲದ 7 ಬೆಟ್ಟಗಳಿಗೂ ವಿಷ್ಣುವಿನ 7 ತಲೆಗಳೆಂದು ಬಿರುದು ಬಂದಿದೆ. ದೂರಿಂದ ನೋಡಿದಾಗ ಈ ತಿರುಮಲದ ಬೆಟ್ಟವು ವಿಷ್ಣುವು ಮಲಗಿದ ಹಾಗೆ ಕಾಣುತ್ತದೆ. ಅದಲ್ಲದೆ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದಂತಹ ವಿಗ್ರಹ, ಸುತ್ತಲೂ ನಡೆಯುವ ಅದ್ಭುತ ಘಟನೆಗಳಿಂದಾಗಿ ಈ ಸ್ಥಳವನ್ನು ಭೂಮಿಯ ಮೇಲಿನ ಸ್ವರ್ಗ ಎಂದೇ ಕರೆಯಲಾಗುತ್ತದೆ. ದಂತಕಥೆಗಳ ಪ್ರಕಾರ ಒಬ್ಬ ರಾಜನು ತಾನು ಮಾಡಿದ ಅಪರಾಧಕ್ಕಾಗಿ 12 ಜನರನ್ನು ಕೊಂದು ಈ ದೇವಾಲಯದ ದ್ವಾರದಲ್ಲಿ ನೇಣು ಹಾಕುತ್ತಾನೆ. ತದನಂತರ ದೇವಾಲಯವನ್ನು 12 ವರ್ಷಗಳ ಕಾಲ ಮುಚ್ಚಲಾಗಿತ್ತು. ನಂತರ 12 ವರ್ಷಗಳ ನಂತರ ವೆಂಕಟೇಶ್ವರ ಸ್ವಾಮಿಯೇ ಸ್ವತಃ ಕಾಣಿಸಿಕೊಂಡಿದ್ದು ಎಲ್ಲರಲ್ಲಿ ಅಚ್ಚರಿಯನ್ನು ಮೂಡಿಸುತ್ತಾನೆ. ಈ ಕಾರಣದಿಂದಲೇ ಈ ದೇವಾಲಯವನ್ನು ವಿಷ್ಣುವಿನ 8 ಸ್ವಯಂಭೂ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ದೇವಸ್ಥಾನದಲ್ಲಿ ಅರ್ಪಿಸುವ ಹೂಗಳು, ಮಾಲೆಗಳು, ಹಾಲು, ಬೆಣ್ಣೆ, ಪವಿತ್ರ ಎಲೆಗಳು ಹಾಗೂ ಇತ್ಯಾದಿ ಎಲ್ಲವೂ ಒಂದು ರಹಸ್ಯ ಗ್ರಾಮದಿಂದ ಬರುತ್ತದೆ ಎಂದು ನಂಬಲಾಗಿದೆ. ಈ ಗ್ರಾಮವು ತಿರುಮಲದಿಂದ 20 ಕಿಲೋಮೀಟರ್ ದೂರದಲ್ಲಿದೆ ಎಂಬುದು ಹೊರಗಿನವರಿಗೆ ಇರುವ ಏಕೈಕ ಮಾಹಿತಿಯಾಗಿದೆ. ಆದರೆ ಈ ಗ್ರಾಮಕ್ಕೆ ಗ್ರಾಮದ ನಿವಾಸಿಗಳನ್ನು ಹೊರತುಪಡಿಸಿ ಯಾರಿಗೂ ಪ್ರವೇಶವೇ ಇಲ್ಲ. ಎಲ್ಲರಿಗೂ ಇಲ್ಲಿ ನಿರ್ಬಂಧ ಇದೆ. ದೇವಾಲಯದಲ್ಲಿ ಸ್ಥಾಪಿಸಲಾದ ವೆಂಕಟೇಶ್ವರ ಅಂದರೆ ಬಾಲಾಜಿಯನ್ನು ಗುರುವಾರ ಸಂಪೂರ್ಣ ಅಲಂಕಾರ ತೆಗೆದ ನಂತರ ಅಭಿಷೇಕ ಮಾಡಲಾಗುತ್ತದೆ. ಇದರ ನಂತರ ಶ್ರೀಗಂಧವನ್ನು ಅನ್ವಯಿಸಲಾಗುತ್ತದೆ. ಈ ಸಮಯದಲ್ಲಿ ಬಾಲಾಜಿಯ ಹೃದಯದಲ್ಲಿ ಲಕ್ಷ್ಮೀ ದೇವಿಯ ಆಕೃತಿಯು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇದೊಂದು ಅಚ್ಚರಿಯ ರಹಸ್ಯವಾಗಿದೆ. ಇದಲ್ಲದೆ ಬಾಲಾಜಿಯ ವಿಗ್ರಹಕ್ಕೆ ಯಾವುದೇ ಹೂಗಳು ಮತ್ತು ಹೂಮಾಲೆಗಳನ್ನು ಅರ್ಪಿಸಿದರೆ ಅವುಗಳನ್ನು ನೋಡುವುದು ಅವಶ್ಯಕನೋ ಎಂದು ಪರಿಗಣಿಸಲಾಗಿದೆ. ಈ ಕಾರಣಕ್ಕಾಗಿ ಈ ದೇವರಿಗೆ ಅರ್ಪಿಸುವ ಎಲ್ಲ ಹೂಗಳು ಮತ್ತು ಮಾಲೆಗಳನ್ನು ವಿಗ್ರಹದಿಂದ ಎಸೆಯಲಾಗುತ್ತದೆ. ಆದರೆ ಆ ಮಾಲೆಗಳು, ಆ ಹೂಗಳು ಎಲ್ಲಿ ಹೋಗುತ್ತವೆ, ಎಲ್ಲಿ ಮಾಯವಾಗುತ್ತದೆ ಅನ್ನೋದೇ ನಿಜಕ್ಕೂ ಒಂದು ನಿಗೂಢವಾದಂತಹ ಪ್ರಶ್ನೆ ಆಗಿದೆ. ನೀವು ಯಾವಾಗಲಾದರೂ ದೇವಸ್ಥಾನದಲ್ಲಿ ಎಣ್ಣೆ ಮತ್ತು ತುಪ್ಪದ ದೀಪಗಳನ್ನು ಉರಿಯೋದನ್ನು ನೋಡಿರಬೇಕು. ಆದರೆ ತಿರುಪತಿ ದೇವಸ್ಥಾನದಲ್ಲಿ ವರ್ಷಗಟ್ಟಲೆ ತುಪ್ಪ ಆಗಲಿ, ಬೆಣ್ಣೆ ಆಗಲಿ ಇಲ್ಲದೆ ಈ ದೀಪಗಳು ಉರಿಯುತ್ತಾನೆ ಇರುತ್ತವೆ. ಈ ಪ್ರಕ್ರಿಯೆ 100 ವರ್ಷಗಳಿಂದ ಇಲ್ಲಿ ನಡೆದುಕೊಂಡು ಬಂದಿದೆ ಎಂದು ಇಲ್ಲಿನ ಆಚಾರ್ಯರು ತಿಳಿಸುತ್ತಾರೆ. ಅದರ ಹಿಂದಿನ ಕಾರಣವನ್ನು ತಿಳಿಯಲು ಹಲವಾರು ಪ್ರಯತ್ನಗಳನ್ನು ಮಾಡಲಾಯಿತು. ಆದರೆ ಈ ದೀಪವು ತುಪ್ಪ ಮತ್ತು ಎಣ್ಣೆ ಇಲ್ಲದೆ ಉರಿಯುತ್ತಿರುವ ರಹಸ್ಯವನ್ನು ಯಾರಿಗೂ ಬಹಿರಂಗಪಡಿಸಲು ಸಾಧ್ಯವೇ ಆಗಿಲ್ಲ. ತಿರುಪತಿ ದೇವಾಲಯದಲ್ಲಿರುವ ಬಾಲಾಜಿ ಕಲಿಯುಗದ ದೈವ ವೆಂಕಟೇಶ್ವರನನ್ನು ದರ್ಶನ ಮಾಡುತ್ತಾ ಮತ್ತೆ ದರ್ಶನ ಮಾಡಬೇಕೆನಿಸುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ದರ್ಶನಕ್ಕಾಗಿ ಬರುವುದರಿಂದ ದೇವಾಲಯದ ಆದಾಯವೂ ಸಹ ವಿಶ್ವ ದಾಖಲೆ ನಿರ್ಮಿಸಿ ಇದು ಅತ್ಯಂತ ಶ್ರೀಮಂತ ದೇವಾಲಯ ಎನಿಸಿಕೊಂಡಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ವರ್ಷದಿಂದ ವರ್ಷಕ್ಕೆ 7 ಬೆಟ್ಟಗಳ ಒಡೆಯನ ಭಕ್ತಾದಿಗಳು ಮತ್ತು ಸಂಪತ್ತು ದಿನೇ ಏರುತ್ತಾನೇ ಇದೆ. ತಿರುಪತಿ ದೇವಾಲಯಕ್ಕೆ ಧನಾಕರ್ಷಣೆ ಹಿಂದಿರುವ ಆ ರಹಸ್ಯವೇನಾದರೂ ಏನು ಎಂಬುದರ ಬಗ್ಗೆ ಕುತೂಹಲ ಮೂಡುತ್ತದೆ. ದೇವಾಲಯ ಹಿಂದಿರುವ ಜನಾಕರ್ಷಣೆ ಮತ್ತು ಧನಾಕರ್ಷಣೆ ವಿಷಯ ಪ್ರಸ್ತಾಪ ಆದಾಗಲೆಲ್ಲ ಆದಿಶಂಕರರ ಹೆಸರು ಉಲ್ಲೇಖವಾಗುತ್ತದೆ.
ಹಿಂದೆ ತಿರುಪತಿಗೆ ಆದಿಶಂಕರಾಚಾರ್ಯರು ಭೇಟಿ ನೀಡಿದಾಗ ವೆಂಕಟೇಶ್ವರನ ದರ್ಶನ ಮಾಡಿ ಪದಾತಿಕೇಶಾಂತ ಸ್ತೋತ್ರವನ್ನು ರಚಿಸುತ್ತಾರೆ. ಅದರಲ್ಲಿ ನಯನ ಮನೋಹರವಾದಂತಹ ವೆಂಕಟೇಶ್ವರನ ಸೌಂದರ್ಯವನ್ನು ವರ್ಣಿಸುತ್ತಾರೆ. ಅಷ್ಟೇ ಅಲ್ಲದೆ ಈಗ ನಾವು ನೋಡುತ್ತಿರುವ ಶ್ರೀವಾರಿ ಹುಂಡಿಯ ತಳಭಾಗದಲ್ಲಿ ಶ್ರೀಚಕ್ರ ಅಂದರೆ ಧನಾಕರ್ಷಣೆಗಾಗಿ ಅದನ್ನ ಅಲ್ಲಿ ಇಡುತ್ತಾರೆ. ಹಾಗೆಯೇ ಗರ್ಭಗುಡಿಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಪಾದಗಳ ಅಡಿಯಲ್ಲಿ ಜನಾಕರ್ಷಣ ಚಕ್ರವನ್ನು ಸ್ಥಾಪಿಸುತ್ತಾರೆ. ಇದರ ಪ್ರಭಾವದಿಂದಲೇ ಇಂದಿಗೂ ತಿರುಪತಿಗೆ ಸಾಗರೋಪಾದಿಯಲ್ಲಿ ಜನರು ದೇವರನ್ನು ದರ್ಶಿಸಲು ಬರುತ್ತಾರೆ. ಈ ಚಕ್ರ ಇರುವುದರಿಂದಲೇ ಇಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಂಪತ್ತು ಸಂಗ್ರಹವಾಗುತ್ತದೆ ಎಂದು ನಂಬಲಾಗಿದೆ. ಇದಕ್ಕೆ ಇನ್ನೂ ಪೂರಕದಂತೆ ದೇವಾಲಯದ ವಿನ್ಯಾಸವನ್ನು ಕಾಲಕ್ರಮೇಣ ಸ್ವಲ್ಪ ಬದಲಾವಣೆ ಮಾಡಿದ್ದಾದರೂ ಶ್ರೀ ಶಂಕರಾಚಾರ್ಯರು ಶ್ರೀಚಕ್ರ ಸ್ಥಾಪಿಸಿದ್ದ ಸ್ಥಳವಾದಂತಹ ಶ್ರೀವಾರಿ ಹುಂಡಿಯನ್ನು ಮಾತ್ರ ಶತಮಾನಗಳಿಂದ ಆ ಜಾಗದಿಂದ ಕಿಂಚಿತ್ತೂ ಅಲ್ಲಿಂದ ಕದಲಿಸಿಲ್ಲ. ಸಾವಿರದ 1939ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ಪ್ರಕಟಿಸಿದ ದಿ ಹೋಲಿ ಶ್ರೈನ್ ಆಫ್ ತಿರುಪತಿ ಪುಸ್ತಕದಲ್ಲೂ ಇದರ ಬಗ್ಗೆ ಉಲ್ಲೇಖವಿದ್ದು, ಶ್ರೀ ಶಂಕರಾಚಾರ್ಯರು ತಿರುಪತಿಯಲ್ಲಿ ಧನಾಕರ್ಷಣೆಯ ಚಕ್ರವನ್ನು ಸ್ಥಾಪಿಸುವುದನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ತಿರುಪತಿಯಂತೆಯೇ ಶ್ರೀರಂಗಂನಲ್ಲೂ ಕೂಡ ಶಂಕರಾಚಾರ್ಯರು ಜನಾಕರ್ಷಣ ಚಕ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಎನ್ನುವ ಉಲ್ಲೇಖವಿದೆ. ಆದರೆ ಇಡೀ ಭಾರತ ಖಂಡದಲ್ಲಿ ಧನಾಕರ್ಷಣೆಯ ಶ್ರೀಚಕ್ರವನ್ನು ಕೇವಲ ನೀವು ತಿರುಪತಿಯಲ್ಲಿ ಮಾತ್ರ ಕಾಣಬಹುದು. ಇದೇ ಕಾರಣ ಇಲ್ಲಿ ದಿನದಿಂದ ದಿನಕ್ಕೆ ದೇಶ ವಿದೇಶದಿಂದ ಭಕ್ತಾದಿಗಳು ಹೆಚ್ಚಾಗುತ್ತಿದ್ದಾರೆ. ಜೊತೆಗೆ ಸಂಪತ್ತು ಕೂಡ ದಿನೇ ದಿನೇ ಏರುತ್ತಾನೇ ಇದೆ. ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಗಿರಬಹುದು ತಿರುಪತಿಗೆ ಯಾಕೆ ಇಷ್ಟೊಂದು ಜನ ಬರುತ್ತಾರೆ ಹಾಗೂ ಯಾಕೆ ಇಷ್ಟೊಂದು ಸಂಪತ್ತು ಇಲ್ಲಿ ಸೇರುತ್ತದೆ ಎಂದು. ಅಂದಹಾಗೆ ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯ ತಿರುಮಲ ಬೆಟ್ಟ ತಿರುಪತಿಯಿಂದ ಕೇವಲ 21 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಕಲಬುರಗಿಯಿಂದ 618 ಕಿಲೋಮೀಟರ್ ದೂರದಲ್ಲಿದ್ದರೆ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ 677 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 248 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ವೆಂಕಟೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.